ಮಾನವರು ಉದ್ಧಾರ ಮಾಡಲು ಧರಣಿಗೆ ಬಂದಿರತಕ್ಕಂತ ಅವ್ರು ಯಾರು ಸರ? ಕಲ್ಲಿನ ಕೆಟ್ಟ ಕಲಿಯುಗದ ಕಲ್ಲಿನ ಗುಡಿಯನ್ನು ಕಟ್ಟಿಕೊಂಡು ಕಲಿತಲ್ಲಿ ಮಾನವ ಉದ್ಧಾರ ಮಾಡಲು ಧರಣಿಗೆ ಬಂದಿರತಕ್ಕಂತ ಯಾವನ ತಾಯಿ ಪಾರ್ವತ ದೇವಿಯ ಪವಿತ್ರ ಪಾದಕ್ಕಾದರೂ ಕೂಡ ಶರಣಾರ್ಥಿಗಳನ್ನ ಹೇಳುತ್ತಾ ಅದೇ ರೀತಿ ಯಾವನ ಆರೋಗ್ಯ ದೇವತೆಯಾಗಿರ್ತಕ್ಕಂತ ಯಾರಿಪ್ಪ ಅವರು? ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚೋಳಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾವನ ತಾಯಿ ಮಾಯಕ್ಕ ದೇವಿಯ ಪವಿತ್ರ ಪಾದಕ್ಕಾದರೂ ಕೂಡ ಶರಣಾರ್ಥಿಗಳನ್ನ ಹೇಳುತ್ತಾ ಅದೇ ರೀತಿ ನಮ್ಮ ಸಂಘದ ಅಧಿಯ ದೇವತೆಯಾಗಿರ್ತಕ್ಕಂತ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಿನ ಗೊಲಬಾವಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ಅವರು? ಯಾವನ ತಾಯಿ ಲಕ್ಷ್ಮೀ ದೇವಿಯ ಪವಿತ್ರ ಪಾದಕ್ಕಾದರೂ ಕೂಡ ಶರಣಾರ್ಥಿಗಳನ್ನ ಹೇಳುತ್ತಾ ಅದೇ ರೀತಿ ಇವತ್ತಿನ ದಿವಸ ಭೂತನಾಗಿರ್ತಕ್ಕಂತ ಯಾವನಪ್ಪ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರ ಒಂದು ತೋಟದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ಅವರು? ಯಾವನಪ್ಪ ಬಸವೇಶ್ವರನ ಪವಿತ್ರ ಪಾದಕ್ಕಾದರೂ ಕೂಡ ಶರಣಾರ್ಥಿಗಳನ್ನ ಹೇಳುತ್ತಾ ಅದಕ್ಕೆ ತಮ್ಮ ಇವತ್ತಿನ ದಿವಸ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿ ಸರ? ಇವತ್ತಿನ ದಿವಸ ನಾಗನೂರು ಗ್ರಾಮದಾಗ ಬಸವೇಶ್ವರ ಜಾತ್ರೆ ನೇಮಿಸಿಕೊಂಡು ಜಾತ್ರೆ ಆಗೋ ಅಷ್ಟ ಆಗಬಾರ್ದು ಇವತ್ತು ಬೆಳತನಕ ಜಾಗರಣೆ ಮಾಡಿ ತಿಳ್ಕೊಂಡು ಒಂದು ಹರದೇಶಿ ಒಂದು ನಾಗೇಶ್ ಅನ್ನುವಂತ ಎರಡು ಕಲಾ ಸಂಘಗಳನ್ನ ಕೂಡಿಸ್ತಮ್ಮ ಊರಿಗೆ ಬರಮಾಡಿಕೊಂಡಾರ. ಈಗಾಗಲೇ ನಮ್ಮ ಸರ್ಜೋಡಿ ಆಡುವಂತ ಹಿರಿಯ ಕಲಾವಂತರು ರಾಜಾಪುರ ಮೇಳ್ನಾರು ಬಹಳ ಚಂದ ಹೇಳಿಕೆ ಮಾಡಿ ಹಾಡಿಕೆ ಮಾಡಿ ಬಹಳ ಚಂದ ವಿಷಯಗಳ ಚರ್ಚೆಯನ್ನ ಮಾಡಿ ಬಾಳ ಮಾತುಗಳನ್ನ ಉದಾಹರಣೆಗಳನ್ನ ಕೊಟ್ಟು ಹೌದು ಪಾಳೆ ಕೊಟ್ಟು ಹೋಗ್ಯಾರ. ಹೆಂಗಸರ ಅಟ್ಟ ಊರಿಗೆ ಕಾಸ್ಕೊತಾರೆ ಆಮಲ್ ಮಾಡೀನಿ. ಗಂಡಸೂರಿಗೆ ಬಂದೈತಿ ನಂಬರ್ ಅಂದೇನ ಇವ್ರು ಒಳಗೆ ಕಾಸ್ಕೊತಾರೆ. ಅವ್ರು ಗಂಡಸೂರಿಗೆ ಉರಿ ಬಾಳ್ಬೇಕು ತಂಡ್ಯಾಗ ಹೌದಲ್ಲ. ಅದಕ್ಕೆ ಸರ್ಜೋಡಿ ಆಡುವಂತ ಕಲಾವಂತರು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ? ಇವತ್ತಿನ ದಿವಸ ಯಾವ ಸಂಘ ಯಾವ್ಯಾವಪ್ಪ ಅಂತ ಕೇಳಿದ್ರೆ ಯಾವ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದಿಂದ ಹರದೇಶ ಆಡುವಂತ ಕಲಾವಂತರು ಬಂದಾರಿಪ್ಪ. ನಮ್ಮ ಸಂಘ ಯಾವಪ್ಪ ಅಂತ ಕೇಳಿದ್ರೆ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಿನ ಗೊಲಬಾಯಿ ಗ್ರಾಮದಿಂದ ನಾವು ಅವ್ರ ನಾಗೇಶನ ಹಾಡಾಕ ಬಂದೇವ್ರಿ. ಎರಡು ಸಂಘದ ಸತ್ಯ ಸಂಘದ ಸೇವೆಯನ್ನ ಬಂದು ಕೇಳಾಕ್ ಕೂತಿರ್ತಕ್ಕಂತ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಮಣಕೊಂಡವ್ರಿಗೆ ಕೂಡ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ನಮ್ಮ ಸಂಘದ ವತಿಯಿಂದ ಶರಣಾರ್ಥಿಗಳನ್ನ ಹೇಳುತ್ತಾ ಅದಕ್ಕೆ ತಮ್ಮ ವಿಷಯ ಬಂದು ಎಲ್ಲಿಗೆ ಬಂದು ನಿತ್ತೈತಿ ಏನು ಮಾತಾಡಿ ಹೋಗ್ಯಾರಪ್ಪ ಅಂತ ಕೇಳಿದ್ರ ಯಾನ್ ಮಾತಾಡ್ಯಾರಿ ಸರ? ಹೌದಾ. ಪ್ರಥಮ ಪಾಲಕ ಬಂದು ಅವ್ರೇನ ಹೇಳಿದ್ರಪ್ಪ ಅಂತ ಕೇಳಿದ್ರ ಮಾದೇವನ ಮುಖದಿಂದ ವಿನಾಯಕ ಹುಟ್ಟು ಬಂದ ವಿನಾಯಕ ಇದು ನಾವು ಬಂದು ಅದೇ ವಿನಾಯಕನ ಸ್ತೋತ್ರ ಮಾಡಿಕೋರಿ ಜ್ಞಾನ ಮಾಡಿಕೋರಿ ಬಂದಿರ್ತಕ್ಕಂಥ ಕಂಟಕ ಬಯಲು ಮಾಡ್ತಾನಂತ ಕೂತಿರ್ತಕ್ಕಂಥ ದೈವಕ್ಕೆ ಹೇಳಾರಿಪ್ಪ. ಅವರು ಮಾಡ್ಯಾರ ಬಾತೇಳಿ ನಾವು ಸ್ತೋತ್ರ ಮಾಡಿದ್ವಿ. ಏನು ಮಾಡಿದ್ವಪ್ಪ ಅಂತ ಕೇಳಿದ್ರ ಎಂತ ಅದು ಪ್ರಕೃತಿ ಕಲೆಯಿಂದ ಮಂಗಳ ಚಂಡಿಕೆ ಹುಟ್ಟಿ ಬರುವ ಮಂಗಳ ಚಂಡಿಕೆನ ಮಂಗಳವಾರದಲ್ಲಿ ಪೂಜೆ ಮಾಡಿಕೊಂಡ್ರೆ ಬಂದಿರ್ತಕ್ಕಂಥ ಕಷ್ಟ ಎಲ್ಲ ದೂರ ಅವತ್ತು ನಾವೊಂದು ಕಾಲಕ್ಕ ಏನಾಗ್ಯದ ಸರ್ಜೋಡಿ ಹಾಡುವಂತ ಕಲಾವಂತರಿಗೆ ಏನು ಸಮಸ್ಯೆ ಬಂದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ನಮ್ಮ ಅಪ್ಪ ಗಣಪತಿದ ಹಿಂದೂ ಆಗೈತಿ ಮುಂದೆ ನಡೆದೈತಿ. ಈ ಸದ್ಯ ಕಲಿಯುಗದವನ್ನ ಪೂಜೆ ಮಾಡಿಕೊಳಕತ್ತಾರ. ನಾವು ಪೂಜೆ ಮಾಡಿಕೊಂಡದು ಹಂಗ ನಿಮ್ಮ ಅವನ ಪೂಜೆ ಯಾರು ಮಾಡಿಕೊಂಡ್ರು ಎದ್ರ ಸಂಬಂಧ ಮಾಡಿಕೊಂಡ್ರು ಆಕೆವಾಗ ಪೂಜೆಗೊಂಡಳು ಅನ್ನುವಂತ ಮಾತು ನಮ್ಮನ್ನ ಕೇಳ್ಯಾರ. ಏನ್ ದಿನ ಪೂಜೆ ಮಾಡ್ಕೊತಾಳೋ ಏನು ವಾರಕ್ಕೊಮ್ಮೆ ಮಾಡ್ಕೊತಾಳೋ ಅಂತ ಕೇಳ್ತಾರ ಅವ್ರು. ಹೌದಾ? ಏನು ದಿನ ಪೂಜೆಗೊಂಡಾಳು ವಾರಕ್ಕೊಮ್ಮೆಗೆ ಮಾತಾಡುವಂತ ಗುರುಗಳು ಕೇಳ್ತಾರು. ಇನ್ನ ಹಾಡುವಂತ ನನ್ನ ಹಳೆ ಒಬ್ಬ ಬೇರೆ ಕೇಳಾಕತ್ತೆ, ನಮ್ಮ ಹುಡುಗಿನ ಕೇಳಾಕತ್ತೆ. ನಾವು ಅಲ್ಯಾಗ ಏನ್ ಬೇಕಾಯ್ತತ್ತ? ಅಲ್ಯಾಗ ಮಂಗಳ ಚಂಡಿಕೆ ಹಂಗ ಪೂಜೆ ಮಾಡ್ಕೊಂಡ್ರಿ ವಾರಕ್ಕೊಮ್ಮೆ ಅಟ್ಟ ಜಳಕ ಮಾಡ್ತೀರಿ ತವರತ್ತಾರ. ಮಂಗಳವಾರ ಅಟ್ಟ ಪೂಜೆ ಮಾಡ್ಕೋತೀರಿ ನಾ ಇವತ್ತು ಆಯ್ತಾರ ಐತಿ ಇವತ್ತೇನ್ ಮಾಡ್ರಿ ಕೇಳ್ತಾರ ಅವ್ರು. ಹೌದಾ? ಅವ ಮಾತ ಸವಿಸ್ತಾರವಾಗಿ ಹೆಂಗ ಹೇಳ್ಬೇಕಾಗಿಪ್ಪ ಅಂತ ಕೇಳಿದ್ರ ಏನ್ ಹೇಳವ್ರು? ಹೌದಾ? ಗಣಪತಿ ವಿಘ್ನ ಗಣಪತಿ ಸ್ತೋತ್ರ ಮಾಡಿಕೊರತ್ತ ನೀವ್ ಹೇಳಾಕತ್ತೇರಿ. ಹೌದಾ? ಗಣಪತಿ ಸ್ತೋತ್ರ ಮಾಡಿಕೊರತ್ ನೀವ್ ಹೇಳುದು ಬರೋಬ್ಬರ ಐತಿ. ಗಣಪತಿ ಸ್ತೋತ್ರ ನಾವು ಮಾಡ್ಕೊಳಕ ಬರ್ತೈತಿ. ಗಣಪತಿ ವಿಘ್ನ ಗಣಪತಿಗೆ ಬಿಟ್ಟಿಲ್ಲ. ಗಣಪತಿಗೆ ಬಿಟ್ಟಿಲ್ಲ. ಹೆಂಗ್ರಿಪ್ಪ ಅದು? ಹೌದಾ? ಹೆಂಗಪ್ಪ ಅಂತ ಕೇಳಿದ್ರ ಮ್ಯಾಗ ಮನುಷ್ಯ ರುಂಡತಿ, ಮ್ಯಾಗ ಮನುಷ್ಯ ಆಣಿ ರುಂಡತಿ, ಮನುಷ್ಯ ಬಡ್ಯಾಗ ಮನುಷ್ಯರ ದಡ ಐತೆ. ಬಡ್ಯಾಗಿಂದ ಬೇರೆ ಐತಿ, ಮ್ಯಾಗಿಂದ ಬೇರೆ ಐತಿ. ಬಡ್ಯಾಗ ಮನುಷ್ಯರ್ದೈತಿ, ಮ್ಯಾಗ ಪ್ರಾಣಿದೈತಿ. ಅವನ ವಿಘ್ನ ಅವಾಗ ಬಿಟ್ಟಿಲ್ಲ. ಇವ ಅವನ ಸ್ತೋತ್ರ ಮಾಡಿಕೋರು ವಿಘ್ನ ಬಯಲು ಮಾಡ್ತಾನ ತೀವ್ರ ಹೇಳ್ತಾರ. ಹೌದು, ನೀವು ಒಳ್ಳೆ ಮಾತಾ. ಈ ಗಣಪತಿ ಒಪ್ಪರ ಬಿಡು. ಗಣಪತಿ ಅಪ್ಪ ಶಿವಪ್ಪಗೂ ಸಂಕಟ ಬಂದೈತೆ. ನಿಂಬು ಸೋಡಾ ಕುಡಿ ಅನ್ರಲಿ ಅವಂಗ. ಹೌದಾ? ಹೌದು.
ಇವ್ರ ಅಪ್ಪ ಗಣಪತಿಗೆ ಸಂಕಟ ಇವ್ರ ಅಪ್ಪ ಸ್ವಾಪ ಸಂಕಟ ಬಂದೈತಿ ಅವನು ಕಂಟಕ ಹತ್ತೈತಿ ಅವನ ಕಂಟಕ್ಕೂ ಬಯಲಾಗಬೇಕಾದ್ರೆ ನಮ್ಮ ಅವ್ವ ಕಾರಣದಾಳ ಹೆಂಗ್ರಿಪ್ಪ ಹೆಂಗಪ್ಪ ಅಂತ ಕೇಳಿದ್ರ ಒಬ್ಬ ದೈತನ ಜೋಡಿ ಯುದ್ಧ ಮಾಡ್ಬೇಕಂತ ಶಿವ ರಥ ಹತ್ತಿ ಹೊಂಟಿದ್ದ ಯಬಸ ಸೋಮವನ ಹೌದಾ ರಥ ಹತ್ತಿ ಹೋಗುವಂತ ಟೈಮ್ ಒಳಗ ರಥದ ಗಾಲ ಹೋಗಿ ತೆಳಗೆ ಬೀಳ್ತಿತ್ತು ಮತ್ತೆ ಶಿವ ಜೋಡಿಸಿದ್ದ ಮತ್ತೆ ತೆಳಗೆ ಬೀಳ್ತಿದ್ದು ಬೀಳುವಂತ ಟೈಮ್ದೊಳಗೆ ಹೋಗಿ ವಿಷ್ಣು ದೇವ್ರನ್ನ ಕೇಳ್ತಾನೆ ಯಾರ ಪರಮಾತ್ಮ ಏನತ್ತ ಆ ದೈತನಾರ ಕೊಲ್ಲಬೇಕಾಗೈತಿ ರಥಾರ ಹೋಗಬೇಕಾಗೈತೆ ಹೌದು ರಥದ ಗಾಲಿಯಾರ ಕೊಂಡು ಹೋಗಿದ್ದಕ್ಕೆ ಹೆಂಗ ಮಾಡೋ ಅಂದ ಕಾಲಕ್ಕ ಅಲ್ಲಿ ನಾನು ಮಂಗಳ ಚಂಡನ ಹಾಕಿ ದೇವಿದೊಳಗೆ ಸ್ತೋತ್ರ ಮಾಡಿಕೋಕಿ ಧ್ಯಾನ ಮಾಡಿಕೋರು ನಿನ್ನ ರಥದ ಗಾಲಿ ಶುದ್ಧ ಹೋಗ್ಬೇಕಂದ ಅಂದ ಕಾಲಕ್ಕ ಅವಾಗ ಪರಮಾತ್ಮ ಬಂದ್ ಹಾಕಿ ಧ್ಯಾನ ಮಾಡಿಕೊಂಡು ಆ ರಥವನ್ನು ಗಾಲಿಯನ್ನು ಜೋಡಿಸ್ಕೊಂಡು ಆ ದೈತನ ಸಂಹಾರ ಮಾಡ್ಬೇಕು ಹೋಗ್ಬೇಕಾರೆ ನಮ್ಮ ಅವ್ವ ಕಾರಣದವ ನಮ್ಮ ಅಪ್ಪ ಇದ್ದವ ನಮ್ಮ ಅವ್ವನ ಮಂಗಳಾರದನ್ನ ಪೂಜೆ ಮಾಡಿಕೊಂಡಾನ ಹೌದ್ರಿಪ್ಪ ಹೌದು ಅವಾಗ ಏನಾಗಿಪ್ಪ ಕೇಳಿ ಇವ್ರು ಶಿವನ ಪೂಜೆ ಮಾಡಿದ್ಲ ಆ ಟೈಮ್ದೊಳಗೆ ಮಂಗಳವಾರ ಇತ್ತು ಅವನು ಯಾವಾರೆಲ್ಲ ಶುದ್ಧ ಆಗ ದೇವನ ದೇವತೆಗಳಿಗೆ ಬಂದು ಹೇಳ್ತಾನ ಏನತ್ತ ನಿಮಗ ಕಂಟಕ ಬಂದ ಟೈಮ್ದೊಳಗ ಈ ಮಂಗಳ ಚಂಡಿಕೆ ಸ್ತೋತ್ರ ನೀವು ಮಾಡಿಕೊಂಡ್ರೆ ಬಂದಿರ್ತಕ್ಕಂಥ ಕಂಟಕೆಲ್ಲ ಬಯಲಾಕತ್ತೆ ಹೌದು ಬಂದಿರ್ತಕ್ಕಂಥ ಕಷ್ಟ ಎಲ್ಲ ದೂರ ಆಕತಿ ಯಾರು ಸ್ತೋತ್ರ ಮಾಡಿಕೋತ್ರಿ ಅವ್ರಿಗೆ ಕಂಟಕ ಬರಂಗಿಲ್ಲ ನಿಮ್ಮ ಅಪ್ಪ ಶಿವಪ್ಪ ದೇವನ ದೇವತೆಗೆ ಹೇಳು ಅಲ್ಲಿ ಬಂದು ನಮ್ಮ ಅವ್ವನ ನಿಮ್ಮ ಅಪ್ಪಗಳು ಬಂದು ಪೂಜೆ ಮಾಡ್ಯಾರ ನಿಮ್ಮ ಅಪ್ಪನ ಕಂಟಕ ಬಯಲಾಗೈತಿ ಇದು ಮಂಗಳವಾರ ದಿನ ಪೂಜೆ ಆಗಿರ್ತಕ್ಕಂಥ ನಮ್ಮ ಅವ್ವನ ಮಾತ ಹೌದ್ರಿಪ್ಪ ಹೌದಾ ಇನ್ನು ಅದ ಮಾತಿನೊಳಗೆ ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರೆ ಮಂಗಳವಾರಕ್ಕೊಮ್ಮೆ ಅಟ್ಟ ಜಳಕ ಮಾಡ್ತಾರೆ ಅವ್ರು ಕೇಳ್ತಾರ ಕೇಳಾರಿಪ್ಪ ಹೌದಾ ಇಲ್ಲಿ ಹೆಂಗತ್ತೆ ಇವತ್ತಿನ ದಿವಸ ಬಸವಣ್ಣನ ಜಾತ್ರೆ ನಡೆದೈತೆ ಬಸವಣ್ಣ ವಾರ ಸೋಮವಾರ ಐತೆ ಸೋಮವಾರ ಒಂದಿನ ಪೂಜೆ ಮಾಡಿ ಮತ್ತೆ ಹೊಳೆ 7 ದಿನ ಎಲ್ಲ ಬಗಲ ಹಾಕಿ ಬಿಡ್ತೀರ ನಿಮ್ಮ ಗಂಡ ದೇವ್ರ ಎಲ್ಲ ದಿನ ಪೂಜೆ ಮಾಡುವಂಗಿಲ್ಲ ನಾವ್ನ ಹೌದಾ ನಿಮ್ಮ ಗಂಡ ದೇವರ ದಿನಕ್ಕೆ 2 ಹೊತ್ತು ಪೂಜೆ ಆಕೈತಿ ನಮ್ಮ ಅವ್ವ ಹೆಣ್ಣು ದೇವರ ದಿನಕ್ಕೆ 3 ಹೊತ್ತು ಪೂಜೆ ಆಗ್ಯಾವ ಹಿಂದ 18 ಪುರಾಣದಾಗ ಸದಾ ನೋಡಾಕ ಹೋರ ಗುಡ್ಡಾಪುರ ದಾನಮ್ಮ ದಿವಸಕ್ಕೆ 3 ಹೊತ್ತು ಪೂಜೆ ಹಾಕೋ 3 ತರ ಹಾಕಲ್ಲ ಹೌದಾ ನಿಮ್ಮ ಗಂಡವ್ರು ಎರಡು ಟೈಮ್ ಪೂಜೆ ನಮ್ಮ ಹೆಣ್ಣದವ್ರು 3 ಟೈಮ್ ಪೂಜೆ ಆಕೈತಿ ಪೂಜೆ ನಮ್ಮ ಹೆಚ್ಚದಾಳ ಒಂದ್ ಹಚ್ಚೈತಿ ಏನು ಮಂಗಳವಾರಕ್ಕೊಮ್ಮೆ ಅಟ್ಟ ಜಳಕ ಮಾಡ್ತಿರತ್ತಿರಲ್ಲ ಮಂಗಳವಾರಕ್ಕೊಮ್ಮೆ ಅಟ್ಟ ಜಳಕ ಮಾಡೋರು ನಮ್ಮ ಹೆಣ್ಮಕ್ಳಲ್ಲ ನಮ್ಮ ಹೆಣ್ಮಕ್ಳ ಧರ್ಮ ಹೆಂಗೈತಂದ್ರ ಹೆಂಗ್ರಿಪ್ಪ ಹೆಣ್ಣು ಮಗಳಿಗೆ ಬೆಳಿಗ್ಗೆ ಎದ್ದು ಕೆರೆ ಸ್ನಾನವನ್ನ ಮಾಡಿ ಒಲಿ ಪೂಜೆವನ್ನ ಮಾಡಿ ಅಡಿಗೆ ಮಾಡ್ಬೇಕಾದ್ರೆ ಜಳಕ ಮಾಡಿ ಪೂಜೆ ಮಾಡ್ತಾಳಕ್ಕೆ ಹೌದಾ ನಿಮ್ಮ ಗಂಡಸೂರ್ ಧರ್ಮ ಹೆಂಗೈತಿ ಏನ್ರಿಪ್ಪ ಬೇಕಾದ್ರೆ ಒಂದು ಹೊರಿ ಮೇವ ತರ್ಲಿ ಬೇಕಾದ್ರೆ ಒಂದು ಬುಟ್ಟಿ ಸಗಲಿನ ತುಂಬಲಿಕ್ಕೆ ಕೈ ನಾಟಕ ತೊಳ್ಕೊಂಡ್ರೆ ಒಟ್ಟಿ ಬುಟ್ಟಿಗೆ ನೀವು ಬರ್ತೀರಿ ಗಂಡ ತುಳ್ಕೊಂಬ ಜಳಕ ಮಾಡೋರು ನೀವು ನಾವಲ್ಲ ಹೌದಾ ಮತ್ ಇನ್ನೊಂದು ಮಾತು ಏನ್ ಹೇಳಿದ್ರಂದ್ರ ಅವ್ರ ಯಾನ್ರಿಪ್ಪ ಎರಡನೇ ಪಾಯದಾಗ ಒಂದು ನುಡಿ ಕುಣಿಸ್ಯಾರ ಏನು ಕುಣಿಸ್ಯಾರ ಅಂದ್ರ ಮಾಡಬೇಡ ಕುಣಿಸಾಲ ಮಾಡಿದ್ರ ಹಸ್ತಿವ ಬರ್ಕೋಲ ಎಲ್ಲೆತ್ತಿನ ಬಾರ್ಕೋಲ ಹೌದಾ ನಾವು ಕುಡ್ಸಾಲ ಮಾಡ್ರ ನಮಗ್ ಬರ್ಕೋಲ್ ಹತ್ರ ಬರಾಬರಿ ಐತೆ ನೀವು ಹಾಡಿತಕ್ಕಂಥ ಪ್ರಾಣದಾಗ ನಿಮ್ದು ಕುಡ್ಸಾಲ ಆಗೈತೆ ಹೆಂಗಾಗೈತಿ ಕೇಳು ಹೆಂಗ್ರಿ ಗೌರಿಯ ಲೋಟ ಗಗನದ ಬೇಟ ಹೌದು ಅಲ್ಲಿ ಗಣಪತಿಗೆ ಅಂದಾರ ಹಂಗಂದ್ರ ನಮ್ಮ ಅವ್ವಗೆ ಏನದ ನಿಮ್ಮ ಗಣಪತಿ ಮಗ ಅದ ಮತ್ತ ಹೆಣ್ಣಿನ ಹೆಣ್ಣು ಸಂಬಂಧ ಗಂಡಿನ ಗಂಡ ಸಂಬಂಧ ಅಣ್ಣವ್ರು ನೀವ ಕೂಡ್ಸಾಲು ಮಾಡ್ರ ಬರ್ಕೋಲ ಹಸ್ತ ಅಣ್ಣವ್ರು ನೀವ ಮತ್ತ ಕೂಡ್ಸಾಲು ಮಾಡಿ ವಿಷಯ ತಂದು ಹೇಳವ್ರು ನೀವು ಬರ್ಕೋಲ ನಿಮಗ್ ಹಚ್ಚಬೇಕು ನಮಗ್ ಹಚ್ಚಬೇಕು ಯಾರಿಗೆ ಹಚ್ಚಿದ್ರು ಆ ಹಾಡವ್ರಿಗೆ ಹಿಂದ್ ಮಾತಾಡ್ತಾರಲ್ಲ ಅವ್ರಿಗೆ ಹಚ್ಬೇಕ ಅವ 2 ಗಡಿ ಅವ ತಡಿತಾವ ಹೌದಲ್ಲ ಹಾಡ ಬಾಳ್ ನಡೆದ ನಾವು ಒಂದ್ ಬಿದ್ರ ಬಡಿಗೆ ನಂದಿ ಕೋಲಾಗ್ಯಾನ ಹೌದಲ್ಲ ಅದಕ್ಕ ಬಾರ್ಕೋಲ್ ಹಸ್ತದ ನಮ್ಗೆ ಹೇಳಕ್ ಬರಬೇಡ್ರಿ ನಿಮ್ಮ ಬಾರ್ಕೋಲ್ ನೀವು ಹಚ್ಕೊಳಕ್ ಹೋಗ್ಬೇಡ್ರಿ ಕೂಡ್ಸಾಲ ಮಾಡವ್ರು ನೀವು ಹಂಗೆಲ್ಲ ನಮ್ಮದು ಕೂಡ್ಸಾಲ ಆಗಿತ್ತರ ಮುಂದಿನ ಪಳಕ್ ಬಾರ್ಕೋಲ್ ಹಚ್ಚಾರ ಬ್ಯಾಡ ಅನ್ನಂಗಿಲ್ಲ ಮೊದಲು ಬಾರ್ಕೋಲ್ ತೋರ್ಸ್ರಿ ಎಂದಾಡಿ ಹಚ್ಚಾಕಿರಿ ಹೌದಲ್ಲ ನಿಮ್ ಕೋಲ್ ಎಲ್ಲೈತಿ ಮತ್ತ ಇನ್ನೊಂದು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಆ ಮಾಧ್ಯಮದೊಳಗೆ ಸುಳ್ಳಿದನ್ನ ಸೇವೆ ಮಾತಾಡಿದ್ರ ಅವ್ರು ಏನು ನಮ್ಮ ಅಪ್ಪ ಇಲ್ಲಿದಾನತ್ ನಾವು ಬಲಗೈ ಎತ್ತಿದ ಅಂದ್ರ ನಿಮ್ಮ ಅವ್ವ ಇಲ್ಲ ನೀವು ಎಡಗೈ ಎತ್ತಿರಿ ಅಂದ್ರ ನೀವು ನಮ್ಮ ಸಮಾನ ಬಂದಂಗ ಇಲ್ಲಂದ್ರ ನಮ್ಮ ಸಮ ಅಲತ್ ಹೇಳ್ಯಾರ ಸುಳ್ಳಿದೊಳಗೆ ನೀವು ಹೇಳಕತ್ತೀರಿ ನಾವು ಹೇಳಕತ್ತೀವಿ ಹೆಂಗಪ್ಪ ಅಂತ ಕೇಳಿದ್ರ ಸೂರ್ಯ ಇಲ್ಲ ಚಂದ್ರ ಇಲ್ಲ ಕತ್ಲಿಲ್ಲ ಬೆಳಕಿಲ್ಲ ಆಕಾಶ ಇಲ್ಲ ಮಾನವರಿಲ್ಲ ದಾನವರಿಲ್ಲ ಪಕ್ಷಿ ಇಲ್ಲ ಪ್ರಾಣಿ ಇಲ್ಲ 7ನೇ ಟೈಮ್ದಲ್ಲಿ ನಾವು ಯಾರ್ದು ಪ್ರಕೃತ ದೇವಿ ಇದ್ದ ಪ್ರಕೃತಿ ದೇವಿ ಇದ್ದು ಏನು ಮಾಡಪ್ಪ ಈ ಜಗತ್ತವನ್ನ ಸುತ್ತ ನೋಡಿ ಏನೇನು ಕಾಣ್ಲಿಲ್ಲ ಏನಾದ್ರು ಸೃಷ್ಟಿ ಮಾಡ್ಬೇಕ ತಿಳ್ಕೊಂಡು 3 ರೂಪಾಯಿ ತೊಟ್ಲ 3 ರೂಪಾಯಿ ಹೆಂಗ ತೊಟ್ಲಪ್ಪ ಅಂತ ಕೇಳಿದ್ರ ಸತ್ವ ರಜ ತಮಸ್ ಅನ್ನುವಂತ 3 ರೂಪಾಯಿ ತೊಟ್ಟು ಲಕ್ಷ್ಮಿ ಸರಸ್ವತಿ ಗೌರಿ ಆಗಿಲಿತ್ತಲ್ಲ
ಹೌದು 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 ಇದು ನಮ್ಮ ಅವನ ಬಡ್ಡಿ ತಳಪಾಯ ಹೌದ್ರಿಪ್ಪ ಹೌದು ಹಾ. 3 ರೂಪಾಯಿ ದೊಡ್ಡ ಲಕ್ಷ್ಮಿ ಸರಸ್ವತಿ ಗೌರಿ ಆಗಿ ನಿಂತಳು ಅವಾಗ ನಾವು ಲಕ್ಷ್ಮೀ ದೇವಿ ವಿಚಾರ ಮಾಡಿ ಬ್ರಹ್ಮಾಂಡ ಮುಂದಿನ ಪಳಕ ಹೊಡ್ತೈತಿ ನಮ್ಮ ಅವ್ವನಿಂದ ಬ್ರಹ್ಮಾಂಡ ಹೆಂಗ ಹೊಡ್ತೈತಿ ನಮ್ಮ ಅವ್ವನಿಗಿರ್ ಜಗತ್ತಿನೊಳಗೆ ಏನೇನಾಗೈತಿ ಹೌದು ಇನ್ನು ನಾವು ಹಾಡುವಂತ ಹಾಡಿನೊಳಗ ಮಾತಾಡುವಂತ ಮಾತಿನ ಏನು ಕೂಡ್ಸಾಲಾಗ್ಯಾವ ಹೇಳ್ರಿ ನಿಮ್ಮಲ್ಲಿ ಕೂಡ್ಸಾಲಾಗೈತಿ ಬರ್ಕೊಲ್ 10,000 ಅಂತ ಹೇಳ್ರಿ ಇಲ್ಲಪ್ಪ ನಮ್ದಾಗ ಕೂಡ್ಸಾಲಾಗೈತಿ ನಮ್ ಬರ್ಕೊಲ್ಲ ಹೊಳೆ ಹೋಯ್ತು ಅಂತಾರ ದೈವಕ್ಕೆ ಹೇಳ್ರಿ ನೀವು ಮೊದಲು ಮೇಮ್ಯಾಗ ನಾಟಕ ಅರಿವಿ ಹಾಕೊಂಬರಿ ಚಲೋ ಅಂತಾವ ಯಾಕ ಅವ್ರ ಅರಿವಿ ಏನಾಗೈತಿ ಅವನ್ ಹೇಳಿತ್ತಂದ್ರ ಹರಕ್ ಮೂರ್ ಪ್ಯಾಂಟ್ ಹಾಕೊಂಡ ತಾ ಬರ್ದ ಪ್ಯಾಂಟ್ ನೋಡಿ ಹೆಂಗಾಗೈತಿ ಸುಮ್ 10 ರೂಪಾಯಿ ಕೊಟ್ಟು ಮುಂದೆ ಓದಿರ್ತಾರ ಅಗ್ಗುದು ಗೊಲೆ ಹಾಕೊಂಡ್ ಬಂದಿರ್ತಾರ ಅವ್ರು ಇಲ್ಲಿ ಅಲ್ಲೇಲಿ ಇಲ್ಲಿ ಕಡ್ದಂಗಾಗೈತಿ ಹೌದು ಬಹಳ ಮಾತಾಡಿದ ಕ್ವಶನ್ ಆಗುವಂತ ಮಾತಿಲ್ಲ ಹೌದು ಅದಕ್ಕೆ ಏನು ಸತ್ಯ ಸುಂದರವಾದ 5 ನೋಡಿ ಚಾಲನ ಹಾಡೆ ಮುಂದೆ ಗಂಡ ಹಣವ್ರು ಯಾವ ರೀತಿ ಗಂಡ ಬೆಳೆಸ್ತಾರೆ ಯಾವ ರೀತಿ ಏನೇನು ವಿಷಯಗಳು ತರ್ತಾರ ಏನೇನು ಹೊಸ ವಿಷಯಗಳು ಚರ್ಚೆ ಮಾಡ್ತಾರ ಅನ್ನುವಂತ ಕಾದನ್ನು ನೋಡಿ ಕೆರಿಂದ ಹೌದು ಮಾತು ಕುಸ್ತಿ ಹಿಡಿಯುವಂತ ಮಾತು ಇನ್ನು 5 ನೋಡಿ ಸರ್ಜೋಡಿ ಕಲಾವಂತರ ಚಾನ್ಸ್ ಕೊಟ್ಟು ಹೌದ್ರಿಪ್ಪ ಹಲೋ ಹುಡುಗ